ಅದು ಫೆಬ್ರವರಿ 4ನೇ ತಾರೀಕು 2001ನೇ ಇಸ್ವಿ. ಗೇಟ್ ಬಳಿ ಯಾರೋ ಭಿಕ್ಷುಕರು ಕೂಗಿದ ಹಾಗೆ ಆಗಿದೆ. ಶೈಲಜಾ ಬಾಗಿಲು ತೆಗೆದು ಯಾರು ಅಂತ ನೋಡಿದ್ದಾಳೆ. ಸುಮಾರು 20 ವರ್ಷದ ಹುಡುಗಿ ಒಬ್ಬಳು ಗೇಟ್ ಬಳಿ ನಿಂತಿದ್ದಳು. ಅವಳ ಬಟ್ಟೆಗಳನ್ನು ನೋಡಿದ್ರೆ ಅವಳು ಭಿಕ್ಷುಕಿ ಹಾಗೆ ಕಾಣುತ್ತಿದ್ದಳು. ಕಾಣುವುದೇನು, ಅವಳು ಒಬ್ಬ ಭಿಕ್ಷುಕಿಯಾಗಿದ್ದಳು. ತಾಯಿ, ತುಂಬಾ ಹೊಟ್ಟೆ ಹಸ್ತಿದೆ, ನನಗೇನಾದ್ರೂ ಕೊಡ್ತೀರಾ ಅಂತ ಕೇಳಿದ್ದಾಳೆ ಆ ಭಿಕ್ಷುಕಿ. ಏನು ಇಲ್ಲ, ಹೋಗು ಅಂತ ಗದರಿಸಿದ್ದಾಳೆ ಶೈಲಜಾ. ತಾಯಿ, ಸುಮ್ಮನೆ ನಾನು ಭಿಕ್ಷೆ ಬಿಡುವುದಿಲ್ಲ, ನಿಮ್ಮ ಮನೆಯ ಮುಂದೆ ಬಿದ್ದಿರುವ ಗಲೀಜನ್ನ ಕ್ಲೀನ್ ಮಾಡುತ್ತೇನೆ, ಆಮೇಲೆ ತಿನ್ನಲು ನನಗೆ ಒಂದು ರೋಟಿ ಅಥವಾ ಒಂದು ಚಪಾತಿ ಕೊಟ್ಟರೆ ಸಾಕು ಅಂತ ಕೇಳಿಕೊಂಡಿದ್ದಾಳೆ. ಮನೆಯ ಮುಂದೆ ಕಸಗುಡಿಸದೆ ಸುಮಾರು 2 ದಿವಸಗಳಾಗಿತ್ತು. ಕೆಲಸದವಳು ಊರಿಗೆ ಹೋದವಳು ವಾಪಸ್ಸು ಬಂದಿರಲಿಲ್ಲ. ಹೇಗೋ ಮನೆಯ ಅಂಗಳ ಕ್ಲೀನ್ ಆಗುತ್ತೆ ಅಂತ ಶೈಲಜಾ ಅಲ್ಲೇ ಇದ್ದ ಪೊರಕೆಯನ್ನ ಆ ಭಿಕ್ಷುಕಿಗೆ ಕೊಟ್ಟಿದ್ದಾಳೆ. ಅಂಗಳವನ್ನ ಚೆನ್ನಾಗಿ ಗುಡಿಸು, ನಿನಗೆ ಒಂದು ಚಪಾತಿ ಕೊಡುತ್ತೇನೆ ಅಂತ ಹೇಳಿ ಒಳಗಡೆ ಹೋಗಿದ್ದಾಳೆ. ಅಷ್ಟು ಹೇಳಿ ಒಳಗಡೆ ಹೋದ ಶೈಲಜಾ 5 ನಿಮಿಷ ಬಿಟ್ಟು ಹೊರಗಡೆ ಬಂದು ನೋಡಿದಾಗ ಮನೆಯ ಅಂಗಳ ಮಿಂಚುತ್ತಿತ್ತು. ಒಂದಿಷ್ಟು ಗಲೀಜು ಅಂಗಳದ ಮುಂದೆ ಇರಲಿಲ್ಲ. ಈ ಹುಡುಗಿ ನಿಜಕ್ಕೂ ಚಮತ್ಕಾರವೇ ಮಾಡಿದ್ದಾಳೆ ಅನ್ನೋ ಮಟ್ಟಿಗೆ 5 ನಿಮಿಷದಲ್ಲಿ ಎಲ್ಲವೂ ಕ್ಲೀನ್ ಆಗಿ ಹೋಗಿತ್ತು. ಈ ಹಿಂದೆ ಕೆಲಸ ಮಾಡುತ್ತಿದ್ದವಳು ಇಷ್ಟು ಕ್ಲೀನ್ ಆಗಿ ಯಾವತ್ತೂ ಕೆಲಸ ಮಾಡಿರಲಿಲ್ಲ. ಅವಳಿಗೆ ಅಡಿಗೆ ಮನೆಯಿಂದ 1 ಅಲ್ಲ 2 ಚಪಾತಿಯನ್ನ ತಂದು ಶೈಲಜಾ ಕೊಡುತ್ತಾಳೆ. ತಗೋ ತಿನ್ನು ಅಂತ ಹೇಳುತ್ತಾಳೆ. ಆಗ ಭಿಕ್ಷುಕಿ, ಅಮ್ಮ, ಪ್ರತಿದಿನ ಭಿಕ್ಷೆ ಬಿಡುವುದು ನನಗೆ ಕಷ್ಟವಾಗುತ್ತಿದೆ, ದಯವಿಟ್ಟು ನಿಮ್ಮ ಮನೆಯಲ್ಲಿ ಏನಾದರೂ ಕೆಲಸ ಇದ್ದರೆ ನಾನು ಮಾಡಲು ಸಿದ್ಧ, ನನ್ನನ್ನು ಇಲ್ಲಿಯೇ ಇಟ್ಟುಕೊಳ್ಳಿ ಅಂತ ಬೇಡಿಕೊಳ್ಳುತ್ತಾಳೆ. ನನಗೇನು ಸಂಬಳ ಕೊಡಬೇಡಿ, 2 ಹೊತ್ತು ತಿನ್ನಲು ಊಟ ಕೊಟ್ಟರೆ ಸಾಕು, ಎಲ್ಲೋ ಒಂದು ಮೂಲೆಯಲ್ಲಿ ಬಿದ್ದುಕೊಳ್ಳುತ್ತೇನೆ ಅಂತ ದಮ್ಮಯ್ಯ ಅಂತ ಕೇಳಿಕೊಂಡಿದ್ದಾಳೆ. ಶೈಲಜಾಗೆ ಆ ಭಿಕ್ಷುಕಿ ಮಾತನ್ನ ಕೇಳಿ ಆ ಹುಡುಗಿ ಕೆಲಸ ಚೆನ್ನಾಗಿ ಮಾಡುತ್ತಾಳೆ, ಸಂಬಳ ಬೇರೆ ಕೇಳುತ್ತಿಲ್ಲ ಅಂತ ಹಿಂದೆ ಮುಂದೆ ನೋಡದೆ ಆ ಭಿಕ್ಷುಕಿಯನ್ನ ತನ್ನ ಮನೆಯ ಕೆಲಸದವಳಾಗಿ ಇಟ್ಟುಕೊಳ್ಳುತ್ತಾಳೆ. ಶೈಲಜಾ ಭಿಕ್ಷುಕಿಗೆ ಔಟ್ ಹೌಸ್ ನಲ್ಲಿ ಇದ್ದ ಒಂದು ಚಿಕ್ಕ ಕೋಣೆಯಲ್ಲಿ ಇರಲು ಜಾಗವನ್ನ ಕೊಟ್ಟಿದ್ದಾಳೆ. ನಿನ್ನ ಹೆಸರು ಏನು ಅಂತ ಕೇಳಿದಾಗ ಆ ಭಿಕ್ಷುಕಿ ಹೇಳಿದ್ದು ಅಭಿನಯ ಅಂತ. ಶೈಲಜಾಗೆ ವಿಚಿತ್ರ ಅನಿಸುತ್ತೆ. ಇಷ್ಟೊಂದು ಚೆನ್ನಾಗಿ ಹೆಸರಿರುವ ಈ ಹುಡುಗಿ ಯಾಕೆ ಭಿಕ್ಷೆ ಬಿಡುತ್ತಿದ್ದಾಳೆ ಅಂತ. ಏನೋ ಕಷ್ಟ ಇರಬಹುದು ಅಂತ ಸುಮ್ಮನಾಗಿದ್ದಾಳೆ. ಮನೆಯ ಒಳಗೆ ಬಂದಿದ್ದೇ ತಡ ಅಭಿನಯ ತಕ್ಷಣವೇ ಮನೆಯ ಕೆಲಸಗಳನ್ನ ಮಾಡಲು ಪ್ರಾರಂಭಿಸಿದ್ದಾಳೆ. ಮೊದಲು ಮನೆಯನ್ನ ಚೆನ್ನಾಗಿ ಕ್ಲೀನ್ ಮಾಡಿದ್ದಾಳೆ, ಪಾತ್ರೆಗಳನ್ನ ತೊಳೆದಿದ್ದಾಳೆ, ಮನೆಯ ಮುಂದೆ ಇದ್ದ ಗಿಡಗಳಿಗೆ ನೀರನ್ನು ಹಾಕಿದ್ದಾಳೆ. ಅವಳ ಚುರುಕುತನವನ್ನ ನೋಡಿ ಶೈಲಜಾ ಕೂಡ ಆಶ್ಚರ್ಯಪಟ್ಟಿದ್ದಳು. ಹೌದು ಸ್ನೇಹಿತರೆ, ಒಬ್ಬ ಭಿಕ್ಷುಕಿಯಾಗಿ ಮನೆಗೆ ಎಂಟ್ರಿ ಕೊಟ್ಟ ಈ ಅಭಿನಯ ಮುಂದೆ ಆ ಮನೆಯ ಮಾಲಕಿಯಾಗಿ ಹೇಗೆ ಅಂತ ಗೊತ್ತಾದ್ರೆ ನೀವು ಬೆಚ್ಚಿ ಬೀಳುತ್ತೀರಾ. ಹೌದು, ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ 2001ರಲ್ಲಿ ನಡೆದ ಈ ಸತ್ಯ ಘಟನೆ ಇಡೀ ಕೊಲ್ಲಾಪುರ ಅಲ್ಲದೆ ಮಹಾರಾಷ್ಟ್ರವನ್ನೇ ಬೆಚ್ಚಿ ಬೀಳಿಸಿತ್ತು. ಸಾಯಂಕಾಲ ಮನೆಗೆ ಬಂದ ಶೈಲಜಾ ಗಂಡ ಶಂಕರ್ ಮನೆಯ ವ್ಯವಸ್ಥೆ ನೋಡಿ ಬೆಚ್ಚಿ ಬಿದ್ದಿದ್ದ. ಕಾರಣ ಮನೆ ಅಷ್ಟೊಂದು ಕ್ಲೀನ್ ಆಗಿತ್ತು. ಶೈಲಜಾ ಅಭಿನಯ್ ಬಗ್ಗೆ ಹೇಳಿದ್ದಾಳೆ. ಶಂಕರ್, ನೀನು ಒಳ್ಳೆಯ ಕೆಲಸ ಮಾಡಿದೆ ಅಂತ ಶೈಲಜಾಗೆ ಶಬಾಷ್ಗಿರಿಯನ್ನ ಕೂಡ ಕೊಟ್ಟಿದ್ದಾನೆ. ಶಂಕರ್ ಕೈಕಾಲು ತೊಳೆದುಕೊಂಡು ಬಂದು ಸೋಫಾ ಮೇಲೆ ಕುಳಿತಾಗ ಅವರಿಗೆ ಅಭಿನಯ ಚಹಾ ತಂದು ಕೊಟ್ಟಿದ್ದಾಳೆ. ಹಾಗೂ ಶಂಕರ್ ಕಾಲನ್ನ ಬಿದ್ದಿದ್ದಾಳೆ. ಇದನ್ನು ನೋಡಿ ಶಂಕರ್ಗೆ ವಿಚಿತ್ರ ಅನಿಸಿತ್ತು. ಇಷ್ಟೊಂದು ಸುಂದರವಾಗಿರುವ ಈ ಹುಡುಗಿ ಭಿಕ್ಷೆ ಬಿಡುತ್ತಿದ್ದಳು ಅಂದ್ರೆ ನಂಬಲು ಸಾಧ್ಯವಿರಲಿಲ್ಲ. ಅಷ್ಟೇ ಅಲ್ಲದೆ ಅಭಿನಯ ಕೊಟ್ಟ ಚಹಾ ಕುಡಿದಂತಹ ಶಂಕರ್ ಈ ಹಿಂದೆ ಇಂತಹ ಚಹಾ ಯಾವತ್ತೂ ಕುಡಿದಿಲ್ಲ ಅನ್ನುವ ಮಟ್ಟಿಗೆ ಅಷ್ಟು ಚೆನ್ನಾಗಿತ್ತು ಆ ಟೀ. ಗಂಡ ಹೆಂಡತಿಗೆ ಟೀಯನ್ನು ಕೊಟ್ಟು ಅಭಿನಯ ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡಲು ಪ್ರಾರಂಭಿಸಿದ್ದಾಳೆ. ಶೈಲಜಾಗೆ ತನಗೆ ಹೇಗೋ ಕಾಲು ನೋವು ಇದೆ, ಈ ಹುಡುಗಿ ಕೆಲಸ ಮಾಡುತ್ತಿದ್ದನ್ನು ಕಂಡು ತುಂಬಾ ಖುಷಿ ಪಟ್ಟಿದ್ದಾಳೆ. ತನ್ನ ಇಡೀ ಮನೆಯನ್ನ ಇವಳು ಚೆನ್ನಾಗಿ ನೋಡಿಕೊಳ್ಳಬಹುದು ಅಂತ ಆನಂದ ಪಟ್ಟಿದ್ದಳು. ಹೌದು, ಅಭಿನಯ ಕೂಡ ರಾತ್ರಿ ಅಡಿಗೆಗೆ ತರಕಾರಿ, ಚಪಾತಿ, ಸ್ವೀಟು, ಅನ್ನ ಸಾಂಬಾರು ಮಾಡಿ ಶಂಕರ್ ಹಾಗೂ ಶೈಲಜಾಗೆ ಉಣಬಡಿಸಿದ್ದಳು. ಈ ಊಟದ ರುಚಿ ನಿಜಕ್ಕೂ ಗಂಡನಿಗೆ ಹೆಂಡತಿಗೆ ತುಂಬಾ ಹಿಡಿಸಿತ್ತು. ಮುಂದೆ ಅಭಿನಯ ಅವರಿಬ್ಬರ ಊಟ ಆದ ಮೇಲೆ ನೆಲದ ಮೇಲೆ ಕುಳಿತುಕೊಂಡು ಊಟ ಮಾಡಿದ್ದಾಳೆ. ಆದಷ್ಟು ಬೇಗ ತನ್ನ ರೂಮಿಗೆ ಹೋಗಿ ಮಲಗಿಕೊಂಡಿದ್ದಾಳೆ. ಬೆಳಿಗ್ಗೆ ಶೈಲಜಾ ಎದ್ದು ತನ್ನ ಬೆಡ್ರೂಮ್ ನಿಂದ ಹೊರಗೆ ಬಂದಾಗ ಆಗಲೇ ಮನೆಯ ಅಂಗಳ ಕ್ಲೀನ್ ಆಗಿತ್ತು. ಹಾಗೂ ರಂಗೋಲಿ ಕೂಡ ಅಭಿನಯ ಹಾಕಿದ್ದಳು. ಅಷ್ಟೇ ಅಲ್ಲದೆ ಬೆಳಗ್ಗೆ ಎದ್ದ ತಕ್ಷಣ ಶಂಕರ್ಗೆ ಬಿಸಿ ಬಿಸಿಯಾದ ಕಾಫಿಯನ್ನು ಕೂಡ ಮಾಡಿಕೊಟ್ಟಿದ್ದಾಳೆ. ಅದು ಶಂಕರ್ ಹಾಗೂ ಶೈಲಜಾಗೆ ಇನ್ನೂ ಇಂಪ್ರೆಸ್ ಮಾಡುವಂತಹ ಸಂಗತಿಯಾಗಿತ್ತು. ಶೈಲಜಾ ಹಾಗೂ ಶಂಕರ್ ಇಬ್ಬರು ಮಾತನಾಡಿಕೊಳ್ಳುತ್ತಾರೆ. ಈ ಹುಡುಗಿಗೆ ಸ್ವಲ್ಪ ಸಂಬಳವನ್ನು ಕೂಡ ಕೊಡಬೇಕು ಅಂತ. ಆ ಖುಷಿಯಲ್ಲಿ ಈ ರೀತಿ 1 ವಾರ ಕಳೆದು ಹೋಗಿದೆ. ಶಂಕರ್ ಆಗಲಿ ಶೈಲಜಾ ಆಗಲಿ ಆ ಹುಡುಗಿಯ ಬ್ಯಾಕ್ ಗ್ರೌಂಡ್ ಏನು ಅಂತ ತಿಳಿದುಕೊಳ್ಳಲು
ಹೇಳಿಕೊಳ್ಳಬೇಕೆನ್ನುವ ಚಾತುರ್ಯ ಕೂಡ ಅವರಿಗಿರಲಿಲ್ಲ. ಕೇಳಬೇಕೆಂದ್ರೆ ಅವಳೇನು ತಪ್ಪು ತಿಳಿದುಕೊಳ್ಳಬಹುದು ಅಂತ ಸುಮ್ಮನಾಗಿ ಬಿಟ್ಟಿದ್ದಾರೆ. ಇದೇ ನೋಡಿ ಶೈಲಜಾ ಹಾಗೂ ಶಂಕರ್ ಮಾಡಿದ ಮಹಾ ತಪ್ಪು. ಶಂಕರ್ ಹತ್ತಿರದ ಶುಗರ್ ಫ್ಯಾಕ್ಟರಿ ಒಂದರಲ್ಲಿ ಮ್ಯಾನೇಜರ್ ಆಗಿ ಸುಮಾರು 20 ವರ್ಷದಿಂದ ಕೆಲಸ ಮಾಡುತ್ತಿದ್ದರು. ಆದ್ರೆ ಶೈಲಜಾ ಹಾಗೂ ಶಂಕರ್ಗಾಗಲಿ ಮಕ್ಕಳೇ ಇರಲಿಲ್ಲ ಅನ್ನೋದು ಅವರಿಗೆ ಕೊರಗಿತ್ತು. ಸಿಕ್ಕಾಪಟ್ಟೆ ಆಸ್ತಿ, ಚಿನ್ನ, ಬೆಳ್ಳಿ, ಬಂಗಾರ, ದುಡ್ಡು ಎಲ್ಲವನ್ನ ಮಾಡಿಕೊಂಡಿದ್ದರು. ಹೀಗೆ ಹೆಚ್ಚು ಕಡಿಮೆ 1 ತಿಂಗಳ ಕಾಲ ಕಳೆದು ಹೋಗಿದೆ. ಅಭಿನಯ ಈಗ ಮನೆಯಲ್ಲಿ ಒಬ್ಬ ಪ್ರಮುಖ ಸದಸ್ಯೆಯಾಗಿ ಇರಲು ಪ್ರಾರಂಭಿಸಿದ್ದಳು. ಒಂದು ದಿನ ಬೆಳಗ್ಗೆ ಸುಮಾರು 6:30 ಶಂಕರ್ ವಾಕಿಂಗಿಗೆ ಹೋಗಬೇಕೆಂದು ನಿರ್ಧಾರ ಮಾಡಿ ಬೆಳಗ್ಗೆ ಎದ್ದು ಬಾಗಿಲು ತೆಗೆದಾಗ ಅಭಿನಯ ಕಸವನ್ನ ಗುಡಿಸುತ್ತಿದ್ದಳು. ತಕ್ಷಣಕ್ಕೆ ನೋಡಿದಾಗ ಶಂಕರ್ಗೆ ಕಂಡಿದ್ದೇ ಅಭಿನಯಳ ಎದೆ. ಹೌದು, ಅವಳ ಪುಟಿಯುತ್ತಿರುವಂತಹ ಯೌವನ ಶಂಕರ್ ಕಣ್ಣಿಗೆ ಬಿದ್ದಿತ್ತು. ಅದನ್ನೇ ಗುರಾಯಿಸಿ ನೋಡುತ್ತಿದ್ದ ಶಂಕರ್ ತಕ್ಷಣ ಅಭಿನಯ ಶಂಕರ್ ನೋಡಿದಾಗ ಬೇರೆ ಕಡೆ ಏನೋ ನೋಡಿದ ಹಾಗೆ ಶಂಕರ್ ನಾಟಕ ಮಾಡಿದ್ದಾರೆ. ಆಗ ಅಭಿನಯಗೆ ಗೊತ್ತಾಗಿ ಹೋಗಿತ್ತು ಶಂಕರ್ ತನ್ನ ಎದೆಯನ್ನೇ ನೋಡುತ್ತಿದ್ದ ಅಂತ. ಯಾಕಂದ್ರೆ ಅವಳು ಬಾಗಿ ಕಸವನ್ನ ಗುಡಿಸುತ್ತಿದ್ದಳು. ಶಂಕರ್ ಅಭಿನಯಗೆ ತಾನು ವಾಕಿಂಗ್ಗೆ ಹೋಗಿ ಬರುತ್ತೇನೆ ಅಂತ ಅಮ್ಮನವರಿಗೆ ಹೇಳುವಂತ ಹೇಳಿ ಅಲ್ಲಿಂದ ಹೋಗಿದ್ದಾನೆ. ಅಭಿನಯಗೆ ಶಂಕರ್ ನೋಡಿದ ಆ ನೋಟ ವಿಚಿತ್ರ ಅನಿಸಿತ್ತು. ಅಲ್ಲಿಂದ ಪ್ರಾರಂಭ ಆಗುತ್ತೆ ನೋಡಿ ನಿಜವಾದ ಆಟ. ಅಭಿನಯಗೆ ಗೊತ್ತಾಗಿ ಹೋಗಿತ್ತು ಶಂಕರ್ ಪಾಟೀಲ್ ತನ್ನ ಮೇಲೆ ಈ ರೀತಿ ನೋಡಿದ ನೋಟ ಏನು ಅಂತ. ಆಮೇಲೆ ಅಭಿನಯ ಒಳಗೆ ಹೋಗಿ ಮನೆಯಲ್ಲಿ ಬೇರೆ ಬೇರೆ ಕೋಣೆಗಳನ್ನ ಕ್ಲೀನ್ ಮಾಡ್ತಾ ಇದ್ಲು. ಆಗ ಒಂದು ದೊಡ್ಡ ಸೂಟ್ ಕೇಸು ತುಂಬಾನೇ ಗಲೀಜಾಗಿತ್ತು. ಅದನ್ನು ಕ್ಲೀನ್ ಮಾಡುವಾಗ ಇದ್ದಕ್ಕಿದ್ದ ಹಾಗೆ ಸೂಟ್ ಕೇಸು ತುಂಬಾ ತುಂಬಿದ್ದ ಕಾರಣ ಅದು ಓಪನ್ ಕೂಡ ಆಗಿ ಹೋಗುತ್ತೆ. ಅದರಲ್ಲಿ ಕೆಲವೊಂದು ಬಟ್ಟೆಗಳು ಇದ್ದನ್ನ ನೋಡಿ ಅಭಿನಯಗೆ ಇದು ಯಾರೋ ಬಟ್ಟೆ ಅಂತ ಗೊತ್ತಾಗಿರ್ಲಿಲ್ಲ. ಅದೇ ಸಮಯದಲ್ಲಿ ಶೈಲಜಾ ಅಲ್ಲಿಗೆ ಬಂದಿದ್ದಾಳೆ. ಅಯ್ಯೋ, ಈ ಕೋಣೆಯನ್ನ ಯಾಕೆ ಕ್ಲೀನ್ ಮಾಡುತ್ತಿದ್ಯಾ, ಬಿಟ್ಟು ಬಿಡು, ಇದು ಹಳೆಯ ಕೋಣೆ, ಇದು ಹಾಗೆ ಇರ್ಲಿ. ಆಗ ಅಭಿನಯ ಆ ಬಟ್ಟೆಗಳ ಬಗ್ಗೆ ಕೇಳಿದ್ದಾಳೆ. ಅಯ್ಯೋ, ಅದನ್ನೆಲ್ಲ ಬಿಟ್ಟು ಹಾಕು, ಅದು ಹಳೆಯ ಬಟ್ಟೆಗಳು. ನನ್ನ ಸ್ನೇಹಿತೆಯೊಬ್ಬಳು ತನ್ನ ಸೂಟ್ ಕೇಸನ್ನ ಇಲ್ಲಿಯೇ ಬಿಟ್ಟು ಹೋಗಿದ್ದಾಳೆ, ಬೇಕಾದ್ರೆ ನೀನು ಆ ಬಟ್ಟೆಗಳನ್ನ ಹಾಕಿಕೊಳ್ಳು ಅಂತ ಹೇಳಿದ್ದಾಳೆ. ಆಗ ಅಭಿನಯ ಆ ಸೂಟ್ ಕೇಸನ್ನ ತೆಗೆದುಕೊಂಡು ಹೋಗಿ ತನ್ನ ಬಳಿ ಇಟ್ಟುಕೊಂಡು ಆ ಬಟ್ಟೆಗಳನ್ನ ಹಾಕಿಕೊಂಡಿದ್ದಾಳೆ. ಅವತ್ತು ಸಾಯಂಕಾಲ 6 ಗಂಟೆಗೆ ಶೈಲಜಾ ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆ ಅಂತ ಹೋಗಿದ್ದಾಳೆ. ಅಭಿನಯ ಸೂಟ್ ಕೇಸ್ನಲ್ಲಿ ಇದ್ದಂತಹ ಒಂದು ಚೂಡಿದಾರವನ್ನು ತೆಗೆದು ತಾನು ಹಾಕಿಕೊಂಡಿದ್ದಾಳೆ. ಅದನ್ನು ಹಾಕಿಕೊಂಡು ಕನ್ನಡಿಯಲ್ಲಿ ನೋಡುತ್ತಾ ಇದ್ದಳು. ಅದೇ ಸಮಯಕ್ಕೆ ಡೋರ್ ಬೆಲ್ ಆಗಿದೆ. ಹೋಗಿ ಬಾಗಿಲನ್ನು ತೆಗೆದಾಗ ಅದು ಶಂಕರ್ ಪಾಟೀಲ್ ಆಗಿದ್ದರು. ಶಂಕರ್ ಪಾಟೀಲ್ ಅಭಿನಯಗಳನ್ನ ಆ ಒಂದು ಬಟ್ಟೆಯಲ್ಲಿ ನೋಡಿ ಬೆಚ್ಚಿ ಬಿದ್ದಿದ್ದರು. ಅಭಿನಯ ಈ ಒಂದು ಬಟ್ಟೆಯನ್ನು ಹಾಕಿದ್ದನ್ನ ಕಂಡು ಅವರಿಗೆ ಆಶ್ಚರ್ಯವಾಗಿತ್ತು. ಹಾಗೂ ಅಭಿನಯದ ಆ ಸೌಂದರ್ಯ ನೋಡಿ ಮಂತ್ರಮುಗ್ಧರಾಗಿದ್ದರು. ಅಮ್ಮನವರು ಎಲ್ಲಿ ಅಂತ ಶಂಕರ್ ಕೇಳಿದ್ದಾರೆ. ಆಗ ಅಭಿನಯ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ದಾಳೆ. ನಿನಗೆ ಈ ಬಟ್ಟೆಯನ್ನ ಯಾರು ಕೊಟ್ಟರು ಅಂತ ಶಂಕರ್ ಪಾಟೀಲ್ ಅಭಿನಯಗೆ ಕೇಳಿದಾಗ ಅಮ್ಮನವರು ಕೊಟ್ಟಿದ್ದಾಗಿ ಹೇಳಿದ್ದಾಳೆ. ಇದು ಯಾರೋ ಬಟ್ಟೆ ಅಂತ ಅಭಿನಯ ಶಂಕರ್ ಪಾಟೀಲ್ಗೂ ಕೇಳಿದ್ದಾಳೆ. ಅದೆಲ್ಲ ನಿನಗೆ ಯಾಕೆ, ಇರ್ಲಿ ಬಿಡು ಅಂತ ಹೇಳಿದ್ದಾರೆ. ಆದ್ರೆ ನೀನು ಈ ಡ್ರೆಸ್ ನಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತಿದ್ದೀಯಾ ಅಂತ ಹೊಗಳಿದ್ದಾರೆ. ಅಷ್ಟು ಕೇಳಿ ನಾಚಿಕೆಯಿಂದ ಒಳಗೆ ಹೋಗಿ ಟೀ ರೆಡಿ ಮಾಡಿಕೊಂಡು ಶಂಕರ್ ಪಾಟೀಲ್ ಸೋಫಾ ಮೇಲೆ ಕುಳಿತಾಗ ಟೀಯನ್ನ ತಂದು ಕೊಟ್ಟಿದ್ದಾಳೆ. ಆ ಡ್ರೆಸ್ಸು ಅವಳಿಗೆ ದೊಡ್ಡದಾಗಿತ್ತು ಹಾಗೂ ಅದು ಡೀಪ್ ನೆಕ್ ಕೂಡ ಆಗಿದ್ದ ಕಾರಣ ಟೀಯನ್ನು ಕೊಡುವಾಗ ಬಾಗಿದಾಗ ಶಂಕರ್ ಪಾಟೀಲ್ ಕಣ್ಣು ನೇರವಾಗಿ ಅಭಿನಯ ಎದೆಯ ಮೇಲೆ ಹೋಗಿದೆ. ಅದೇನಾಯ್ತೋ ಗೊತ್ತಿಲ್ಲ. ಕ್ಷಣ ಮಾತ್ರದಲ್ಲಿ ತನ್ನ ಕಂಟ್ರೋಲ್ ಅನ್ನ ಕಳೆದುಕೊಂಡ ಶಂಕರ್ ಪಾಟೀಲ್ ಅಭಿನಯಗಳನ್ನ ಹಿಡಿದು ಸೋಫಾದ ಮೇಲೆಯೇ ಮಲಗಿಸಿ ತನ್ನ ಆಟವನ್ನ ಮುಗಿಸಲು ಪ್ರಯತ್ನ ಪಟ್ಟಿದ್ದಾನೆ. ಅಭಿನಯ ಬೇಡವೆಂದರೂ ಕೂಡ ಬಲಾತ್ಕಾರದಿಂದ ಅವಳ ಶೀಲಕ್ಕೆ ಕೈ ಹಾಕಿದ್ದಾನೆ. ಆಗ ಅಭಿನಯ ಶಂಕರ್ ಪಾಟೀಲ್ಗೆ ದಯವಿಟ್ಟು ಬೇಡ, ಅಮ್ಮನವರು ಯಾವುದೇ ಸಮಯಕ್ಕೂ ಬರಬಹುದು. ಇನ್ನು ಮೇಲೆ ನಾನು ನಿನ್ನ ಮನೆಯಲ್ಲೇ ಇರುತ್ತೇನೆ, ನನ್ನನ್ನು ನೀನು ಹೇಗೆ ಬೇಕಾದರೂ ಬಳಸಿಕೋಬಹುದು ಅಂತ ಅಭಿನಯ ಹೇಳಿದ್ದಾಳೆ. ಅವಳ ಮಾತು ಕೇಳಿ ಶಂಕರ್ ಪಾಟೀಲ್ಗೆ ಮೈಯೆಲ್ಲ ರೋಮಗಳು ರೋಮಾಂಚನಗೊಂಡಿದ್ದವು. ಅದೇ ಸಮಯಕ್ಕೆ ಡೋರ್ ಬೆಲ್ ಆಗಿದೆ. ಅಭಿನಯ ಹೋಗಿ ತನ್ನ ಔಟ್ ಹೌಸ್ ನಲ್ಲಿ ಮಲಗಿಕೊಂಡಿರುವ ಹಾಗೆ ನಾಟಕವಾಡಿದ್ದಾಳೆ. ಈ ಕಡೆ ಶಂಕರ್ ಪಾಟೀಲ್ ಡೋರ್ ಓಪನ್ ಮಾಡಿ ತನ್ನ ಹೆಂಡತಿಯನ್ನ ಬರಮಾಡಿಕೊಂಡಿದ್ದಾನೆ. ಆದ್ರೆ ಶೈಲಜಾಗೆ ಸುಮಾರು 5 ನಿಮಿಷ ಹಿಂದೆ ನಡೆದ ವಿಷಯ ಏನು ಕೂಡ ಗೊತ್ತಾಗುವುದಿಲ್ಲ. ಈಗ ಶಂಕರ್ ಪಾಟೀಲ್ ಅಭಿನಯ ದೇಹದ ಮೇಲೆ ಹಾಗೂ ಅವಳ ಯೌವನದ ಮೇಲೆ ಮತ್ತು ಅವಳ ಸೌಂದರ್ಯದ ಬಗ್ಗೆ ಸಿಕ್ಕಾಪಟ್ಟೆ ಹುಚ್ಚು ಹೊಡೆದಿತ್ತು. ಇಬ್ಬರು ಬರಬರುತ್ತಾ ವಾರಕ್ಕೆ 2 ಬಾರಿ 3 ಬಾರಿ ಕದ್ದು ಮುಚ್ಚಿ ದೈಹಿಕ ಸಂಪರ್ಕವನ್ನ ಮುಂದುವರಿಸುತ್ತಾರೆ. ಮುಂದೆ ಅಭಿನಯ ನೀನು ನನ್ನನ್ನ ಅನುಭವಿಸಬೇಕೆಂದ್ರೆ ಮದುವೆ ಆದ್ರೆ ಮಾತ್ರ ಅಂತ ಹಠ ಹಿಡಿದಿದ್ದಾಳೆ. ಹೇಗಾದ್ರೂ ಮಾಡಿ ನೀನು ನಿನ್ನ ಹೆಂಡತಿ ಅಂದ್ರೆ ಶೈಲಜಳನ್ನ ದೂರ ಮಾಡಬೇಕು ಅಂತ ಹಠ ಹಿಡಿದಿದ್ದಾಳೆ. ಹೌದು, ಶಂಕರ್ ಪಾಟೀಲ್ ಅಭಿನಯ ಸೌಂದರ್ಯಕ್ಕೆ ಮಾರು ಹೋಗಿದ್ದ. ಅವಳಿಗಾಗಿ ಏನು ಬೇಕಾದ್ರೂ ಮಾಡಲು ಮುಂದಾಗಿದ್ದ. ಒಂದು ದಿನ ಶಂಕರ್
ಪಾಟೀಲ್ ಹಾಗೂ ಶೈಲಜಾ ಪುಣೆಗೆ ಹೋಗುವ ಒಂದು ನೆಪವನ್ನ ಮಾಡಿಕೊಂಡು ಕಾರಿನಲ್ಲಿ ಹೋಗುವಾಗ ಬೇಕು ಅಂತಾನೆ ಕಾರು ಓಡಿಸುವಾಗ ತಾನು ಕಾರಿನಿಂದ ಜಿಗಿದು ಖಂಡಾಲ ಘಾಟ್ನಲ್ಲಿ ಬೀಳುವ ಹಾಗೆ ಮಾಡಿದ್ದಾನೆ. ಹೌದು, ಆ ಒಂದು ಆಕ್ಸಿಡೆಂಟ್ ನಲ್ಲಿ ತಾನು ಕೂಡ ಖಂಡಾಲ ಘಾಟ್ನಲ್ಲಿ ಬಿದ್ದ ಹಾಗೆ ನಾಟಕ ಮಾಡಿ ತನ್ನ ಹೆಂಡತಿಯ ಕಥೆಯನ್ನ ಶಂಕರ್ ಪಾಟೀಲ್ ಮುಗಿಸಿಬಿಟ್ಟಿದ್ದ. ಪೊಲೀಸರು ಕೂಡ ಅವನ ಮಾತು ಕೇಳಿ ಇದು ಒಂದು ಆಕ್ಸಿಡೆಂಟ್ ಅಂತ ಕೇಸನ್ನ ಮುಚ್ಚಿ ಹಾಕಿದ್ದರು. ಹೀಗೆ ಸುಮಾರು 3 ತಿಂಗಳ ಕಾಲ ಟೈಮ್ ಕಳೆದು ಹೋಗಿದೆ. ಈಗ ಅವನ ಮತ್ತು ಅಭಿನಯ ಮಧ್ಯೆ ಯಾರೂ ಕೂಡ ಇರಲಿಲ್ಲ. ಇಬ್ಬರು ಹೋಗಿ ಒಂದು ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದುವೆ ಮಾಡಿಕೊಂಡಿದ್ದಾರೆ. ಇನ್ನೇನು ಇಬ್ಬರು ಮೊದಲ ರಾತ್ರಿಯನ್ನು ಅನುಭವಿಸಬೇಕೆಂದು ಕೋಣೆಗೆ ಬಂದಾಗ ಅಭಿನಯ ತನ್ನ ದೊಡ್ಡಕ್ಕನ ಫೋಟೋವನ್ನ ಶಂಕರ್ ಪಾಟೀಲ್ಗೆ ತೋರಿಸಿದ್ದಾಳೆ. ಅದನ್ನ ನೋಡಿ ಶಂಕರ್ ಪಾಟೀಲ್ ಬೆಚ್ಚಿ ಬಿದ್ದಿದ್ದ. ಈ ಒಂದು ಫೋಟೋ ನಿನ್ನ ಹತ್ತಿರ ಹೇಗೆ ಬಂತು ಅಂತ ಕೇಳಿದ್ದಾನೆ. ನೀನು ಯಾರು ಅಂತ ಕೇಳಿದ್ದಾನೆ. ಹೌದು, ಅಭಿನಯ ತೋರಿಸಿದ್ದು ಅವಳ ದೊಡ್ಡಕ್ಕ ಸಂಗೀತಾಳ ಫೋಟೋ ಆಗಿತ್ತು. ಸಂಗೀತ ಶಂಕರ್ ಪಾಟೀಲ್ನ ಮೊದಲ ಹೆಂಡತಿಯಾಗಿದ್ದಳು. ಹೌದು, ತಾನು ಸಂಗೀತಾಳ ತಂಗಿ. ಶಂಕರ್ ಪಾಟೀಲ್ ಹಾಗೂ ಸಂಗೀತ ಮದುವೆ ಆದಾಗ ಅಭಿನಯ ಕೇವಲ 5 ವರ್ಷದವಳಾಗಿದ್ದಳು. ಅಭಿನಯಳ ನಿಜವಾದ ಹೆಸರು ಸೌಮ್ಯ ಆಗಿತ್ತು. ಆದರೆ ಮದುವೆಯಾಗಿ 4 ವರ್ಷಕ್ಕೆ ಸಂಗೀತಾಳ ಪ್ರಾಣ ಹೋಗಿತ್ತು. ಅದಕ್ಕೆ ಕಾರಣ ಶಂಕರ್ ಪಾಟೀಲ್ ಅನ್ನುವ ಒಬ್ಬ ಕಾಮುಕ ರಸಿಕ. ಶಂಕರ್ ಪಾಟೀಲ್ ತಾನು ಕೆಲಸ ಮಾಡುತ್ತಿದ್ದ ಶುಗರ್ ಫ್ಯಾಕ್ಟರಿಯಲ್ಲಿ ಅವನ ಜೊತೆ ಕೆಲಸ ಮಾಡುತ್ತಿದ್ದ ಶೈಲಜಾ ಮೇಲೆ ಬಿದ್ದಿತ್ತು. ಮುಂದೆ ಅವರಿಬ್ಬರು ಸೇರಿ ಪ್ಲಾನ್ ಮಾಡಿ ಸಂಗೀತಾಳ ಕಥೆಯನ್ನ ಮುಗಿಸಿದ್ದರು. ಅವಳು ಫ್ಯಾನಿಗೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಳು ಅಂತ ಸಾಬೀತುಪಡಿಸಿ ಕೇಸನ್ನ ಕ್ಲೋಸ್ ಮಾಡಿಸಿದ್ದರು. ಮುಂದೆ ಶೈಲಜಾ ಹಾಗೂ ಶಂಕರ್ ಪಾಟೀಲ್ ಇಬ್ಬರು ಮದುವೆಯಾಗಿದ್ದರು. ಆದ್ರೆ ಸಂಗೀತಾಳ ಮನೆಯಲ್ಲಿ ಶಂಕರ್ ಪಾಟೀಲ್ ಬಗ್ಗೆ ಅನುಮಾನವಿತ್ತು. ಅಭಿನಯ ತನ್ನ ಅಕ್ಕಳನ್ನ ತುಂಬಾನೇ ಪ್ರೀತಿಸಿತು. ಅವಳಿಗೂ ಹೇಗಾದ್ರೂ ಅವರ ಮೇಲೆ ಸೇಡು ತೀರಿಸಿಕೊಳ್ಳುವುದು ವಯಸ್ಸಿನಲ್ಲಿಯೇ ಬಂತು. ಹೀಗಾಗಿ ಒಂದು ಸಮಯಕ್ಕಾಗಿ ಅಭಿನಯ ಸುಮಾರು 15 ವರ್ಷಗಳ ಕಾಲ ತನ್ನ ಸೇಡು ತೀರಿಸಿಕೊಳ್ಳಲು ಆ ಮನೆಯ ಸುತ್ತಮುತ್ತನೇ ತಿರುಗಾಡುತ್ತಿದ್ದಳು. ಹೀಗೆ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ತಾನು ಬಂದಿರುವುದಾಗಿ ಶಂಕರ್ ಪಾಟೀಲ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಳು. ಅಷ್ಟಕ್ಕೆ ಅಭಿನಯ ನಿಲ್ಲುವುದಿಲ್ಲ. ಈ ಎಲ್ಲ ವಿಷಯವನ್ನೆಲ್ಲ ಕೊಲ್ಲಾಪುರದ ಪೊಲೀಸರಿಗೆ ತಿಳಿಸಿದ್ದಾಳೆ. ಶಂಕರ್ನ ಒಂದೊಂದು ವಿಷಯವನ್ನ ಪೊಲೀಸರಿಗೆ ತಿಳಿಸಿದಾಗ ಪೊಲೀಸರು ಶೈಲಜಾ ಕೇಸನ್ನ ಹಾಗೂ ಸಂಗೀತಾಳ ಕೇಸನ್ನ ರೀಓಪನ್ ಮಾಡಿದಾಗ ಶಂಕರ್ ಪಾಟೀಲ್ ಅನ್ನ ಠಾಣೆಗೆ ಕರೆಸಿ ವಿಚಾರಣೆ ಮಾಡಿದಾಗ ನಡೆದ ವಿಷಯವನ್ನೆಲ್ಲ ಶಂಕರ್ ಪಾಟೀಲ್ ಒಪ್ಪ. ಈ ಕೇಸು 2002ರಿಂದ 2009ರವರೆಗೆ ಮಹಾರಾಷ್ಟ್ರದ ಹೈಕೋರ್ಟ್ನಲ್ಲಿ ನಡೆದಿತ್ತು. ಕೊನೆಗೆ ಡರ್ ಮಾಡಿದ್ದಕ್ಕಾಗಿ ಶಂಕರ್ ಪಾಟೀಲ್ಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ಹೈಕೋರ್ಟ್ ವಿಧಿಸಿತ್ತು. ಹೌದು, ಒಂದು ಹೆಣ್ಣು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಹುದು ಅನ್ನುವ ಈ ಒಂದು ಕತೆ ಮಹಾರಾಷ್ಟ್ರದಲ್ಲಿ ಎಲ್ಲರನ್ನ ಬೆಚ್ಚಿ ಬೀಳಿಸಿತು. ಈ ಒಂದು ಕಥೆಯನ್ನೇ ಆಧಾರವಾಗಿ